ಚೈತನ್ಯ ಏನಂತೆ? ಬಾಯ್ಲಿ. ಎಲ್ಲಿ ನಮ್ಮ ಅಮ್ಮನವರೆಲ್ಲ? ನಿಮ್ಮ ಅಮ್ಮನವ್ರು ಎಲ್ಲಾನು ಅಲ್ಲೇ ಅವಡೆ. ನಾಳೆ ಬರ್ತಾರೆ, ನಾಳೆ ಸಾಯಂಕಾಲ. ಅಲ್ಲ, ನಾನು ಎಳೆ ಮಗು ಹಾಕೊಂಡು ಹೆಂಗಿರೋದು ಈ ಮನೆಗ? ಅಯ್ಯೋ ನಾನು ಬರ್ತೀನಿ, ನಾಚಿಕ ಇಲ್ಲ ಮಗನಕ. ನಾನು ತಾಡುನ್ಯ ಎಲ್ಲ ಬಂಬುತ್ತಿ. ತಾಡುನ್ಯನ ಮಕ್ಕಳು ಇಲ್ಲ ಬಿಟ್ಟಿತ್ತು ಇರಲ್ಲ ನಾವು, ಅದಕ್ಕೆ ಬಂಬುತ್ರಿ. ನಾನು ಅಲ್ಲೇ ಇರೋಣ ಅಂಕನ್ನ, ಇನ್ನಿಬ್ಬರು ಮಕ್ಕಳು ತುಡಾಡಕ ಆಗಲ್ಲ. ನಾನು ತಾಡುನ್ಯ ಇಲ್ಲಿಗೆ ಬರ್ತೀನಿ ಮಲ್ಕನಕ. ಏನ್ ಬೇಡ ಬಿಡು, ನಾನು ಒಬ್ಳೆ ಮಲ್ಕೊಂತೀನಿ. ಊಟ ಎತ್ಕೊಂಬರ್ತೀನಿ ಆಮೇಲೆ. ನಾನು ಮಲ್ಕೊಂತೀನಿ, ಒಬ್ಬಳೇ ಮಲ್ಕೊಂಕುದು. ಏನ್ ಮಾಡ್ತೀಯಮ್ಮ, ಪಾಪ ಪರಿಸ್ಥಿತಿ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಅಲ್ಲೇ ಅವಡೆ. ಇನ್ನತ್ತೆ ಇನ್ನು ಆ ಮಗುವನ್ನೇ ಇಡೋದು, ಅವ್ರನ್ನ ಹೆಂಗೆ ಬಿಚ್ಚಿಟ್ಟು ಬರೋದು? ಏನ್ ಆಗ್ಬಾರ್ದು ಆಗದೆ ಅಂತ ಮನೆ ಮಂದಿ ಎಲ್ಲ ಹೋಗಿ ಅವ್ರ ಮನೆ ಕುಕ್ಕರ್ ಬರ್ಕೊಂಡವ್ರೆ. ಅಲ್ಲ, ನಮ್ಮ ಅಮ್ಮನ್ಗ ಮನೆಗೆ ಬಾಣ ಅಂತ ಹೇಳ ಅನ್ನೋದು ಜ್ಞಾನ ಇಲ್ಲ, ಬರ್ಬೇಕನ್ನೋದು ಜ್ಞಾನ ಇಲ್ಲ. ಏನು ಓದುತ್ತ ಒಂದು ಒಳ್ಳೆ ತಿಂಗಳು ಆಗೋದಲ್ಲ, ಹತ್ತತ್ರ ಎಲ್ಲ ತಿಂಗಳು ಏನ್ ಪಡವಾ ಇಲ್ಲ ಬಿರಮ್ಮ. ನೋಡ್ಕೊಂತೀನಿ ರಾತ್ರಿಕ ಬಚ್ಚಿ ನಾವು ನೋಡ್ಕೊಂತೀನಿ. ದಿದ್ದಿಲ್ ಬೀಳ್ಬೇಡ, ಕಲ್ಲಿಡಿಡು. ಏನ್ ಬೇಕಾಗಿಲ್ಲ, ನಾನು ಏನಾನ ಮಾಡ್ಕೊಂತೀನಿ ಊಟ. ನೀವೇನು ಮಲ್ಕೊಳೋದು ಬೇಕಾಗಿಲ್ಲ, ನಾನು ಒಬ್ಬಳೇ ಮಲ್ಕೊಂತೀನಿ. ಅಯ್ಯೋ ನೀನು ತಾಪದಾಗ ಏನಾನ ಅಂಬುತ್ತಿ ಅದಕ್ಕೆಲ್ಲ ನಾವು ಪಾಪ ಮಗನ ಕಾತದ. ನಾನು ಬಚ್ಚಿನ ಕಲ್ಲಿಡು, ಇಬ್ರು ಮಗನನ್ನ ಅದೆಲ್ಲ ಮಾತಾಕೋದು ಕಲ್ಲಿರಮ್ಮ. ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ. ಏನ್ ತಿಂಚಮ್ಮ, ಬಿತ್ತಿ ಬಿತ್ತಿ ಏನಾನ ಮಾಡ್ಕೊಂಬಂದು ಕೊಡ್ಲಾ? ನೀನ್ ಚೆನ್ನಾಗಿ ತಿನ್ನೆ ತಾನೆ, ಮಗು ಕಾಳಾಗೋಯ್ತು. ಅತ್ತ ಕೇಳಿದ್ದನ್ನೇ ಕೇಳಿ ಏನಂತ ನೀನು ನಿನ್ ತಲೆ ತಿಂತ ಇದ್ಯಾ? ಬೇಡ ಅಂತ ಹೇಳಿದ್ನಲ್ಲ ಅತ್ತೆ. ಅಯ್ಯ ಪಾಪ ಮಾಡ್ಕೊಂಬರಮ್ಮ, ಪಾಪ ಒಳ್ಳೇದಲ್ಲ ಏನು ಮಕ್ಕಳ್ಕ. ನೋದ ನಮ್ ತಾಡುನ ಯಾವತ್ತನ ಪಾಪ ಮಾಡ್ಕಂತಲ್ಲ ಹಂಗಿಡ್ಬೇಕಮ್ಮ ಏನು ಮಕ್ಕಳು. ನಿನ್ನ ಮಗಳನ್ನ ನೋಡಿ ಕಲಿಯುವಂತ ಕರ್ಮ ನನಗೇನು ಬಂದಿಲ್ಲ ಅತ್ತೆ. ನನಗೇನು ಅಂತ ಕರ್ಮ ಬಂದಿಲ್ಲ. ನಿನ್ನ ಮಗಳನ್ನ ನೋಡಿ ಕಲಿಯುವಂತ ಕರ್ಮ. ಯಾಕ ಚೈತನ್ಯ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಯಾರು ಏನ್ ಮಾಡೋರು ನಿಂತ? ಅಲ್ಲ, ರಾಮು ಅನ್ನು ನಮ್ಗೆ ಆಸ್ಪತ್ರೆಗೆ ಜಾಗ ಕೊಟ್ಟಂಗೆ ಕೊಟ್ಬಿಟ್ಟು ಕಿತ್ಕೊಂಬಿಟ್ನಲ್ಲ. ನನಗೇನ ಬೆಲೆ ಐತೇನತ್ತೆ? ನೀನೇ ಹೇಳತ್ತೆ, ನಮ್ಮ ಅತ್ತೆ ಮನೆಗೆ ನನಗೇನ ಬೆಲೆ ಕೊಡ್ತಾರಾ? ನನ್ನ ಪರಿಸ್ಥಿತಿ ಹೆಂಗಾಗ್ಬೇಡ. ಅಲ್ಲ ನೀನು ತೇಯಿ ತಿತ್ತಲಾರದಲ್ಲ, ಅದಕ್ಕೆ ವಾಪತ್ತಿ ತಂಬಿಟ್ಟವನೆ. ನಾವು ನಿನ್ ಗಂಡಿಗೆ ಕೊಡ್ತೀನಿ ಅಂತ ಯಾವತ್ತು ಹೇಳಿಲ್ಲಂತೆ. ಹೇಳಿಲ್ಲ. ಆಸ್ಪತ್ರೆ ಅಂದಮೇಲೆ ಎಷ್ಟೆಲ್ಲ ಸಾಮಾನುಗಳು ಜೋಡಿಸಿ ಮಾಡಿ ಎಷ್ಟೊಂದು ರೆಡಿ ಮಾಡಿತ್ತು, ಅದನ್ನೆಲ್ಲ ಕೀಳೋವಾಗ ಎಷ್ಟು ಲಾಸ್ ಆಯ್ತು ಗೊತ್ತಾ ನಮ್ಗ? ಏನು ರಾಮಕ್ಕೆ ಬುದ್ಧಿ ಬೇಡ? ಆಯ್ತು ಬಿರಮ್ಮ, ತಾತನ ಕೇಳಿ ಏನೇನ ಸಹಾಯ ಮಾತನ ಬಿರು. ಪಾಪ ತಾತನು ಎಷ್ಟು ಸಹಾಯ ಮಾಡವನ ನಿಮ್ಗ. ಅಪಚಕ್ಕೆಲ್ಲ ಅದೇನೋ ಮಿತಿನೂ ಅವು ಇವು ಎಲ್ಲಾನು ತಗೋತಾವನಂತಲ್ಲ. ಯಾವ್ದಾರು ತಗೋತಾವನತ್ತೆ? ನೀನು ಹೇಳ, ಚೆನ್ನಾಗಿ ಹೇಳ್ತೀಯ ಬಿಡು. ಆಯ್ತು ಬಿರಮ್ಮ, ಏನ್ ಮಾಡಕ್ಕಾಗಲ್ಲ. ತಾತನು ಬಂದು ನಿಮ್ಮ ಮನೆಗೆ ಮಾತಾಡ್ತಾನೆ ಬಿರು. ಬೇಡ ಮಾಡ್ಕೊಂಬರ, ನಾನು ಊಟ ಹಾಕೊಂಬರ್ತೀನಿ. ಚಿನ್ನಿತ ಮಲ್ಕನ. ಬೇಡ, ಬೇಕಾಗಿಲ್ಲ ಅಮ್ಮ. ಬೇಡ ಬೇಡ ಅಂತವಳೆ, ನೀನ್ ಯಾಕ ಬಲವಂತ ಮಾಡ್ತಾ ಇದ್ಯಾ? ಅಯ್ಯೋ ಅವಳು ಇನ್ನು ಕಿತ್ತುಳಿದು ಏನ ಮಾತಾಡ್ತಾಳೆ. ಅವಳು ತತ್ತಂದೆ ನಾವು ವಾರಕ್ಕಾಗ್ತದಮ್ಮ. ಇತ್ತು ದೊಡ್ಡ ಮನೆಗೆ ಅವಳೊಬ್ಬಳೆ ಹೆಂಗ್ ಮಕ್ಕಂತಾಳೆ. ಏನ್ ಪರವಾಗಿಲ್ಲ, ನಂಗೆ ಒಬ್ಬಳೆ ಇರಕ್ಕೆ ಅಭ್ಯಾಸ ಅದೇ. ನಾನು ಮಲ್ಕೊಂತೀನಿ ಅಂತ ಹೇಳಿದ್ಲಲ್ಲ. ಬಾ, ನಾವು ಹೋಗೋಣ ಬಾ. ಬೇಕಾದ್ರೆ ಊಟ ಮಾಡ್ತಾಳೆ ಮಾಡ್ಕೊಂಡು. ನೀನು ಕೇಳಬೇಕಾಗಿತ್ತು, ಕೇಳು ಅಂತಂದು ಕೇಳೋವಳೆ. ಕೇಳಿದ್ಯಾ ನೀನು? ಬಾ ಹೋಗೋಣ ಬಾ. ಬಲವಂತ ಮಾಡ್ಬಾರ್ದಮ್ಮ ಯಾರನ್ನೂ. ಅಲ್ಲಮ್ಮ, ಇತ್ತು ದೊಡ್ಡದು ಮನೆ, ಇಲ್ಲಿ ಸಾಬಿತಿ ಹಚ್ಚಿದೆ ಯಾರು ಇಲ್ಲ. ಇವಳು ಒಬ್ಬಳೆ ಹಿಂಗೆ ಹೆಂಗ್ ಮಕ್ಕಂತಾಳೆ ಅಂತ. ಬೇಡ ಅಂತ ಹೇಳಿದ್ಲಲ್ಲ. ಬಾ, ನಾವು ಹೋಗೋಣ. ಊಟ ಬೇರೆನಮ್ಮ? ಬೇಡ ಅತ್ತೆ. ಸರಿ ನರಿ ಅಮ್ಮ. ಅಲ್ಲ, ಈ ಕಾರುನೇನ ಅಲ್ಲ, ಅವ್ರಿಗೆ ಆಸ್ಪತ್ರೆಗೆ ಕೊಡ್ತಿದ್ರೆ ಅವಳಿಗೇನು ಗಂಡನ ಮನೆಗೆ ಬೆಲೆ ಸಿಗ್ತದ? ಕೊಡು ಅಂತ ಹೇಳಿ ಇಸ್ಕೊಟ್ಟಿದ್ರೆ ಏನಾಗ್ಬಿಡ್ತೈತೆ ಇವಳಿಗ? ಇವಳು ಕಾರುನೇ ಏನು ಕಡಿಮೆ ಆದವಳಲ್ಲ. ಮಳ್ಳಿ ಮಂಚ ಕಾಲೆಷ್ಟು ಅಂತಂತೆ, 3 ಮತ್ತೊಂದು ಅಂದ್ರಂತೆ. ಹಂಗೆ ಇವಳು ಏನಂತಿದ್ದಿಲ್ಲಮ್ಮ, ಅವಳು ಒಬ್ಬಳೆ ಮಲ್ಕಂತಾಳೆ ಅಂತ. ಅಮ್ಮ ಬಾ, ಅವ್ರಿಷ್ಟ. ನಾವು ಬಲವಂತ ಮಾಡೋಕ್ಕತ್ತದ? ಅವಳು ಮುಂಚಿನಂಗಿಲ್ಲ ಬಾಮ್ಮ. ನಾವು ಜೊತೆಗೆಲ್ಲ ಓದೋಗ ಎಷ್ಟು ಚೆನ್ನಾಗಿದ್ಲು ಅವಳು. ಇವಾಗ ಹಂಗೆಲ್ಲ ಇಲ್ಲಮ್ಮ, ಅವಳು ಚೇಂಜ್ ಆಗ್ಬಿಟ್ಟಾಳೆ. ಬಾ ಅಂದಂತೀಯ? ಹ್ಞೂನಮ್ಮ. ಸರಿ ನರಿ. ನಮ್ಮ ಅಮ್ಮನು ತೇಲು ಅಂತಂದಳು, ಅದಕ್ಕೆ ತೇಲಿದ್ದೀನಿ ನಾನು. ಅವಳು ಬೇರೆ ಅಂತಾಳೆ ನರಿ. ಬಾ ಹೋಗೋಣ ಬಾ. ಯಾರು ಬರೋದು ಬೇಕಾಗಿಲ್ಲ. ಇವಳು ಒಬ್ಳು ಬಂದ್ರಾ? ನೀ ಏನಕ್ಕೆ ಬಂದಿರೋದು? ಅವ್ರು ಯಾರು ಇಲ್ಲ, ನಿಶಾ ಅವ್ರ ಊರಿಗೆ ಹೋಗೋರೆ. ಅಯ್ಯೋ ಪಾಪ, ನೀತವಳ ಅಡ್ಡಿ ತತ್ತೋಬಿತ್ತಲಂತೆ. ಎಂತ ತತ್ತ ಆಯ್ತು ನೋಡು. ಅಲ್ಲಿಗೆ ಹೋಗ್ದಿರಿ, ಇಲ್ಲಿಗೆ ಬಂದಿದ್ಯೆ? ಇವಾನು ಎಲ್ಲ ಅಲ್ಲೇ ಅವ್ರೆ. ಅಯ್ಯೋ ಹೋಗು, ಅಲ್ಲಿಗೆ ಹೋಗು. ನೀನು ಯಾರು ಕರ್ಕೊಂಬಂದಿದ್ದು? ಗುಣಪ್ಪನ ಗತ ಮಣ್ಣು ನರಿ ಮನೆ ತಕ್ಕ ಅಂತ ಹೇಳಿನು ಬನ್ನಿ ನಾನು. ಅಕ್ಕ ಊಟ ಕೊಡಕ ಹೊಟ್ಟೆ ಹತ್ತಿತದೇನಂತ. ಮಾಡಿರೋರು ಯಾರು ಅಡುಗೆನ? ಇಲ್ಲ ಮಾಡಿಲ್ಲ. ಬೀಗ ಹಾಕೋದ ಚಿಲ್ಕ ಹಾಕೋದ ನೋಡು. ಹೋಗು ನಿಮ್ಮ ಸಾವಿತ್ರಮ್ಮನ ಮಾಡಿಕೊಳ್ಳೇನು, ತಿನ್ನೋಗು. ಏಯ್, ನಿಂಗೇನು ಅರ್ಥ ಆಗ್ತಾ ಇಲ್ಲ ಹೇಳ್ತಾ ಇದ್ರೆ? ಹೋಗಿಲ್ಲ ಅತ್ತ. ನಾನು ಯೋಚನೆ ನಾನು ನಿಂತ್ಕೊಂಡಿದ್ರೆ ಇಲ್ಲಿ ಬಂದು ನಾನು ತಲೆ ತಿಂತ ತಡಿ. ಏನೇ? ನಾನು
ನಿಂಗೆ ಅಡುಗೆ ಮಾಡಿರ್ತೀನಿ ಅಂತ ಹೇಳಿದ್ ನೀನು ನಮ್ಮ ಮಗುನ ನೀನು ಯಾಕೆ ನೋಡ್ಕೊಂತೀಯಾ? ಹೋಗು ಅವ್ರ ಮನೆಗ್ಲಾಗ ಯಾರ ಮನೆಗ್ಲಾಗ ಬಟ್ಲೆ ಎತ್ಕೊಂಡೋಗಿ ತಿರ್ಕೊಂಬಂದು ತಿನ್ನೋಗು ಹೋಗೆ. ಅಯ್ಯೋ ತುಂಡಪ್ಪನ ಎತ್ತಾಗುತ್ತನ. ಈ ಮನೆಗೆ ಬರಬೇಡ, ನಾನು ಬಾಕ್ಲಾಗ್ತೀನಿ. ಅಕ್ಕ ಅಕ್ಕ ನಾನು ಅಪ್ಪಲೇ ಇರಕ್ಕ ತಿದ್ದಿಲ್ಲ ಅಕ್ಕ. ಗುಣಪ್ಪನ್ ಬೇಡಾಗಂತ ನಾನು ಇಲ್ಲೇ ಇರ್ತೀನಿ. ಓ ಇಲ್ಲೇನು ದೇವ್ಗಳವ ಪಿಸಾಸಿಗ್ಲವ? ಹೋಗೆ ಹೋಗಿ ಅಲ್ಲಿರೋಗು. ಅಯ್ಯೋ ಏನ್ ಮರ ಅದು? ಅಕ್ಕ ಅಕ್ಕ ಬಾಕಿ ತಡಿ ಅಕ್ಕ. ಅಕ್ಕ ಏಯ್ ಹೋಗಂತಂದ್ರೆ ಇಲ್ಲಿ ಬಂದು ತಲೆ ತಿಂತ ಇದೆಯಾ? ಹೋಗೆ. ಏನ್ ಮಾಡೋದು ನಾನು ಒಬ್ಬಳೇ ಇದ್ದೀನಲ್ಲ. ಏ ಜಾನು ಕಾಡು ಎತ್ತಿದೆ. ಯಾವಾಗ ಬಂದಿದ್ದು? ಇವಾಗ ಬಂದಿದ್ದು ನಾನು. ಸಾಬಿ ತಮ್ಮನ ಎಲ್ಲೇ? ಸಾಬಿತಮ್ಮನು ಅಲ್ಲವಳೆ. ಬಾ ಮನೆಗೆ ಹೋಗೋಣ ಬಾ, ನಾನು ಬೀಗ ಹಾಕೊಂಡು ಹೋಗೋಣ ಅಂತ ಬಂದೆ. ನೀನು ಇಲ್ಲಿ ನಿಂತಿದ್ಯಾ? ನಿಮ್ಮ ಮನೆ ತಕ್ಕ ಕೊಡ್ತೀಯ ನನ್ನ? ವಾ ಇನ್ನೆಲ್ಲಿ ಇರ್ತೀಯ ನೀನು? ಇಲ್ಲಿ ಇರೋದು ಬರಲ್ಲ ನಾನು. ಇಲ್ಲಿ ಯಾರವ್ರೆ? ಯಾರು ಇಲ್ಲ. ಚೈತನ್ಯ ಅಕ್ಕನ ಅವಳಲ್ಲ. ಅವ್ರು ಅವ್ರ ಮನೆಗಿರ್ತಾರೆ, ನಮ್ದು ಈ ಮನೆ ತಾನೇ. ಅಡೆ ಹೋಗೋಣ. ಬಾ ಹೋಗೋಣ ಬಾ ಬೀಗ ಹಾಕೋಣ. ನೋಡು ನಮ್ಮ ಅತ್ತಿಗೆ ಬಂದಿಲ್ಲ. ಅಯ್ಯೋ ನಾನು ಅವಳ ಮನೆ ತಕ್ಕ ಹೋಯಕಾಯ್ತು. ನಮ್ಮ ಅತ್ತಿಗೆ ಬಂದು ನನ್ನ ತತಾನ ತಾವಲೆ ನಮ್ಮ ಕಾಡಿನ ಹತ್ತಿದೆ ಒಳ್ಳೆ ಒಳ್ಳೆ. ಚೈತನ್ಯಕ್ಕ ಚೈತನ್ಯಕ್ಕ ಯಾಕೆ? ನೀನು ಒಬ್ಬಳೇ ಇದ್ದೀಯಾ? ನಾಟಿಗೆಲ್ಲನು ಯಾಕೆ ನೀನು ಅಲ್ಲಿ ಬಾಕ್ಲಾಗ ಬಿದ್ದಿರೋ? ನಾನು ತಾಳಲೆ ಅಂತ ತಡುಮ್ಮ. ನಮ್ಮ ತಾಡುಲಿ ಹತ್ತಿದೆ ಬಂದವಳೆ ಅವಳ ಮನೆಗೆ ಹೋಗ್ತಾ ಇದ್ದೀನಲ್ಲೇ ನಾನು. ಬಂದ್ರೆ ಬೀಳ್ತವೆ ಏಟುಗಳು ನಿಂಕ. ದೆವ್ವ ಬಂದು ಚೆನ್ನಾಗಿ ಹೊರಕ್ಲಿ ನಾಟಿಕ ಕೈ ಮುಂದಕ್ಕ. ಓಹೋ ದೆವ್ವ ಬರ್ತದೆ ದೆವ್ವ. ಹೋಗೆ ಇಲ್ಲಿಂದ. ಹೋಗ್ತಾ ಇದ್ದೀನಲ್ಲೇ ಯಾವಲ್ಲ ಅವಳು ಚೈತನ್ಯ ಹೋಗ್ತಾ ಇದ್ದೀನಿ ನಾನು. ದೆವ್ವ ಬಂದು ಚೆನ್ನಾಗಿ ಹೊರಕ್ಲಿ ನಿನ್ನ. ಏನ್ ಕೊಯ್ದಿದ್ದಕ್ಕ? ಅವಳಿಗೆ ಚೈತನ್ಯ ಕೈಯಲ್ಲಿ ಬಿಟ್ಟು ಬರಕ್ಕ. ಬಾ ಹೋಗೋಣ. ಅಲ್ಲೇ ಮನೆ ಹತ್ರಕ್ಕೆ ಬರಕ್ಕಾಗಿಲ್ಲ ನೀನು? ಗುನ್ನಪ್ಪನಿಲ್ಲ ಬಿಟ್ಟು ನನ್ನ. ಓ ಎಲ್ಲಿ ಮಾವನ? ಪೊಲೀಸ್ರ ಅಂಗಡಿ ತಕ ಹೋಯ್ನ. ಹ್ಞೂ ಸರಿ ಬಿಡು, ಇಲ್ಲಿ ಬಂದು ನೋಡ್ಬಿಟ್ಟು ಅಲ್ಲಿಗೆ ಬರ್ತಾ ಬಿಡು ಮಾವನು. ಬಾ ಹೋಗೋಣ. ತಿಳಿ ಪಾಪ ಏನ್ ಮಾತಾಡ? ಅವ್ರಿಬ್ರ ಆಟ ಆಡ್ತಾ ಅವ್ರೆ. ಹೋಗೋಣ. ಇವಳು ಬಂದು ಕರ್ಕೊಂಡೋದ್ಲ ಸುಪ್ನಾತಿ? ಎಂತ ಸುಪ್ನಾತಿನ ಇವಳು. ಓ ಮೈ ಗಾಡ್, ಇವ್ರ ಜ್ಞಾನ ಬಂದಿ. ಅಯ್ಯೋ ಈ ಪೇಷಂಟ್ ಹೆಸರು ಸಂಜಯ್. ಸಂಜಯ್ ಸಂಜಯ್ ಯಾಕೆ ಏನಾಯ್ತು? ಯಾಕೆ ಬೆಡ್ ಮೇಲಿಂದ ಬಿದ್ದೋಗಿದ್ದೀರಾ ಸಂಜಯ್? ಛೇ ಎಂತ ಕೆಲಸ ಆಯ್ತು? ಸಿಸ್ಟರ್ ಸಿಸ್ಟರ್ ಸರ್ ಬನ್ನಿ, ಇಲ್ಲಿ ಬೇಗ ಬನ್ನಿ. ಸರ್ ಹೇಳಿ ಸರ್. ಈ ಚಡ್ಡಿ ಪಡ್ಡಿ ಹಾಕೊಂಡ್ ಬರ್ಬೇಡ್ರಿ ಅಂತ ಎಷ್ಟು ಸತಿ ಹೇಳ್ತೀನಿ ರೀ ನಿಮಗೆ? ಹಾ ಏನಕ್ಕೆ ಹಾಕೊಂಬತ್ತೀರಾ ಈ ಚಡ್ಡಿ ಎಲ್ಲನೂ? ನೀಟಾಗಿ ಮೈ ತುಂಬ ಬಟ್ಟೆ ಹಾಕೊಂಬರಕ್ಕಾಗಲ್ವಾ? ಪೇಷಂಟ್ ಜೊತೆ ಬಂದಿರೋರು ಪೇಷಂಟ್ ನೋಡ್ಕೊಬೇಕಾ ಇಲ್ಲ ನಿಮ್ಮನ್ನ ನೋಡ್ಕೊಬೇಕಾ? ಅವ್ರಿಗೆ ಯಾವ್ದು ಇಷ್ಟನೋ ಅದೇ ಮಾಡಲಿ ಬಿಡಿ ಸರ್. ಮುಚ್ಚಿರಿ ಬಾಯಿ ಸಾಕು. ನಾಳೆಯಿಂದ ಏನಾದರೂ ಈ ಚಡ್ಡಿ ಹಾಕೊಂಬಂದ್ರೆ ನಿಮ್ಗೆ ಬೀಳುತ್ತಾ, ಇಲ್ಲಾಂದ್ರೆ ಕೆಲಸದಿಂದ ತೆಗಿತೀನಿ. ಸರ್ ನನಗೆ ಚಡ್ಡಿ ಹಾಕೊಂಬಂದೆ ಅಭ್ಯಾಸ ಸರ್. ಮಾತಾಡಿ ರಂದ್ರೆ ಚೆನ್ನಾಗಿರೋ ನೋಡ್ಕೊಳ್ಳಿ. ಬನ್ರಿ ಇಲ್ಲಿ. ಪೇಷಂಟ್ ಕಡೆಯವ್ರು ಬಂದವ್ರು ಪೇಷಂಟ್ ನೋಡ್ಕೊಳ್ಳಲ್ಲ. ಈ ನರ್ಸುಗಳು ಮಾಡೋ ಸ್ಟೈಲ್ಗಳು ನೋಡ್ಕೊಂಡು ಕುತ್ಕೊಂತಾರೆ. ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ಸರ್ ಎಲ್ಲರೂ ನೋಡಲಿ ಅಂತಾನೆ ಸರ್ ನಾವು ಸ್ಟೈಲ್ ಮಾಡೋದು. ನನ್ನ ಹತ್ರನೇ ಎತ್ರ ಮಾತಾಡಿರಂದ್ರೆ ಬೀಳುತ್ತೆ ಅವದೇ. ಬನ್ರಿ ಇವ್ರು ಇಟ್ಕೊ ಬಂದ್ರೆ ಬೆಡ್ ಮೇಲೆ ಮಲಗಿಸ್ಬೇಕು. ಈ ಚಡ್ಡಿ ಪಟ್ಟಿಗೆ ಹಾಕೊಂಬಂದ್ಬಿಡ್ತವೆ ನೋಡಿ. ಈ ಪೇಷಂಟ್ ಕಡೆಯವರು ಎಲ್ಲ ಊರಿಗೆ ಹೋಗಿದ್ದಾರೆ. ಅವ್ರು ಬರೋವರೆಗೂ ನೀವು ಇವ್ರನ್ನೇ ನೋಡ್ಕೊಂಡಿರ್ಬೇಕು. ಇವ್ರಿಗೆ ಜ್ಞಾನ ಬಂದಿದೆ, ಹುಷಾರಾಗಿ ನೋಡ್ಕೊಬೇಕು ಇವ್ರನ್ನ. ಸರಿ ಸರ್ ನೋಡ್ಕೊತೀನಿ. ಪೇಷಂಟ್ ಏನಾದರೂ ಮಿಸ್ ಆದರೆ ನಿನ್ನ ಮೇಲೆ ಬರುತ್ತೆ. ಅವ್ರಿಗೆ ತಲೆ ಈಗ ಸರಿ ಇಲ್ಲ, ಒಂದು ಹತ್ರ ನಿಲ್ಲಲ್ಲ ತಲೆ. ಏನಾದರೂ ಅವ್ರು ಹೊರಗಡೆ ಹೋಗೋದು ಎಲ್ಲ ಮಾಡಿದ್ರೆ ನಿಮಗೆ ಗ್ರಾಚಾರ ಬಿಡಿಸ್ತೀನಿ ನಾನು. ಇಲ್ಲ ಸರ್ ಕರೆಕ್ಟಾಗಿ ನೋಡ್ಕೊತೀನಿ ಸರ್. ಹುಷಾರಾಗಿ ನೋಡ್ಕೊಬೇಕು. ಮೊಬೈಲ್ ಕಡೆ ಗಮನ ಕೊಡಬೇಡಿ, ಫಸ್ಟ್ ಪೇಷಂಟ್ ಕಡೆ ಗಮನ ಕೊಡಿ. ಅವ್ರ ಕಡೆಯವ್ರು ಬರೋವರೆಗೂ ಅವ್ರ ಕಡೆಯವ್ರಿಗೆ ಫೋನ್ ಮಾಡ್ತೀನಿ, ಅವ್ರಿಗೆ ಜ್ಞಾನ ಬಂದಿದೆ ಬನ್ನಿ ಅಂತ. ಸರಿ ಸರ್ ನೋಡ್ಕೊತೀನಿ ಸರ್. ರಾಗ ತೆಗೆಯೋದು ಬಿಟ್ರೆ ಅಲ್ಲ ಸರ್. ಕಿಪ್ಪಿ ಕೀರ್ತಿನ ನೋಡಿದ್ರೆ ನುಲಿತಾ ಇರ್ತೀರಾ, ನನ್ನ ನೋಡಿದ್ರೆ ಸರ್ ಹಿಂಗಾಡ್ತೀರಾ ನೀವು? ಯಾವ ಕಿಪ್ಪಿ ಕೀರ್ತಿರಿ? ಸಾರಿ ಸರ್. ಸರಿ ಸರಿ ಕೀರ್ತಿ 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 ಸರಿ. ಅದ್ಯಾರು ಕಿಪ್ಪಿ ಕೀರ್ತಿ? ಅಯ್ಯೋ ಸರ್ ನಾನು ಇನ್ಸ್ಟಾಗ್ರಾಮಲ್ಲಿ ಅವಳ ವಿಡಿಯೋ ತುಂಬ ನೋಡ್ತಾ ಇರ್ತೀನಿ, ಅದಕ್ಕೆ ಅವಳ ಹೆಸರು ಬಂದ್ಬಿಡುತ್ತೆ ಸರ್. ಅವಳನ್ನ ಫಾಲೋ ಸಹ ಮಾಡ್ತಾ ಇದ್ದೀನಿ ಸರ್. ಅಲ್ಲ ಸರ್ ಆ ಕೀರ್ತಿನ ನೋಡಿದ್ರೆ ಹಂಗೆ ನುಲ್ಕೊಂಡು ಮಾತಾಡ್ತೀರಾ, ನನ್ನನ್ನು ನೋಡಿದಾಗ ಪ್ರತಿ ಸಾರಿನೂ ಬೈತಾ ಇರ್ತೀರಲ್ಲ, ನಾನು ಮಾಡಿರೋ ತಪ್ಪಾದರೂ ಏನು ಸರ್? ನಾನು ಪರ್ಸ್ನಲ್ ವಿಷಯ ಕೇಳೋಕ್ಕೆ ನೀವ್ಯಾರು? ನಿಮ್ದೆಷ್ಟು ಅಷ್ಟು ಕೆಲಸ ನೋಡ್ಕೊಬೇಕು. ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸರಿ ಸರ್ ಆಯಿತು. ಹುಷಾರಾಗಿ ನೋಡ್ಕೊಳ್ಳಿ ಪೇಷಂಟ್ನ. ಸರಿ ಸರ್. ಕಿಲಾಡಿ ಮುಟ್ಕ. ಆ ಕೀರ್ತಿ ನೋಡಿದ್ರೆ ನುಲಿತಾ ಇರ್ತಾನೆ. ನಾನು ಕಂಡ್ರೇ ಆಗಲ್ಲ ಇವನಿಗೆ. ಪೇಷಂಟನ್ನು ಬೇರೆ ನೋಡ್ಕೊಬೇಕಾ? ಆಚೆ ಚೇರಾದರೂ ಹಾಕ್ಕೊಂಡು ಕೂತ್ಕೊತೀನಿ. ಈ IC ರೂಮ್ ಕಡೆ ಯಾರು ಜನನೇ ಬರಲ್ಲ. ಇನ್ಸ್ಟಾಗ್ರಾಮ್ ಆದರೂ ನೋಡೋಣ ತಡಿ. ಈ ಪೇಷಂಟ್ ನಿದ್ದೆ ಮಾಡ್ತಾ ಇದ್ದಾನೆ. ಓ ಕಣ್ಣು ತೆಗ್ದ.
ಎತ್ತೇಳೋ ಶಕ್ತಿ ಇವನಿಗಿಲ್ಲ ಬಿಡು. ಅಯ್ಯೋ ಮಾರಾಯ, ಎಲ್ಲಾದರೂ ಎಸ್ಕೇಪ್ ಆಗಿಬಿಟ್ಟಯ್ಯ. ನಮ್ಮ ಆಸ್ಪತ್ರೆಯಲ್ಲಿ ಇಬ್ಬರು ಎಸ್ಕೇಪ್ ಆಗಿರೋದು, ತಲೆ ಗೇಟ್ ಬಿದ್ದೋರು. ನಮ್ಮ ಹಾಸ್ಪಿಟ್ಲಿಗೆ ಇದೊಂದು ಕೆಟ್ಟ ಹೆಸರು. ಈ ತಲೆ ಗೇಟ್ ಬಿದ್ದೋರು ಅದು ಯಾಕೆ ಎದ್ದು ಹೊಟ್ಟೋಗ್ತಾರೋ ಅದೇನು ಕತೆನೋ. ಈ ಪೇಷಂಟ್ ಏನಾದರೂ ಹೋದರೆ ನಮ್ಮ ಡಾಕ್ಟ್ರ್ ಇನ್ನೇನಿಲ್ಲ ಅಷ್ಟೇ, ನನ್ನ ಎಲ್ಲೂ ಹೋಗಬೇಡ, ಸುಮ್ಮನೆ ಮಲ್ಕೋ.